ಅರ್ಕಾವತಿ ಬಗ್ಗೆ ರಾಜ್ಯಪಾಲರು ವರದಿ ಕೇಳಿದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಬಹಳ ಪ್ರಾಮಾಣಿಕರು. ಯಾಕಿಷ್ಟು ಆತಂಕ ಅವರಿಗೆ? ಬೆಂಗಳೂರಿನಲ್ಲಿ ಮಾಜಿ ಸಚಿವ ಅಶ್ವಥ್ ನಾರಾಯಣ್ ಈ ಪ್ರಶ್ನೆಯನ್ನ ಮಾಡಿದ್ದಾರೆ. ಅರ್ಕಾವತಿ ಡಿನೋಟಿಫಿಕೇಶನ್ ಸಂಬಂಧಪಟ್ಟಂತೆ ಈಗ ರಾಜ್ಯಪಾಲರು ಸರ್ಕಾರಕ್ಕೆ ವರದಿಯನ್ನ ಕೇಳಿದ್ದಾರೆ. ಈ ಕೆಂಪಣ್ಣ ಆಯೋಗದ ವರದಿ ಏನಿದೆ ಅಲ್ವಾ, ಅದಕ್ಕೆ ಸಂಬಂಧಪಟ್ಟಂಗೆ ಸಿದ್ದರಾಮಯ್ಯ ಪ್ರಾಮಾಣಿಕರಿದ್ದಾರೆ. ಯಾಕೆ ಅವ್ರಿಗೆ ಭಯ ಕಾಡ್ತಾ ಇದೆ? ಮಾಜಿ ಸಚಿವ ಅಶ್ವಥ್ ನಾರಾಯಣ್ ಪ್ರಶ್ನೆ ಇದು ಸರ್ಕಾರಕ್ಕೆ. ರಾಜ್ಯಪಾಲರು ವರದಿ ಕೇಳಿರುವುದು ಒಳ್ಳೆಯದೇ ಅಲ್ವಾ? ಕಾಂಗ್ರೆಸ್ ಅವರಿಗೆ ಯಾವುದೂ ಸರಿಯಿಲ್ಲ. ಯಾರನ್ನೂ ಕೇಳದೆ ಕೆಂಪಣ್ಣ ಆಯೋಗವನ್ನ ರಚನೆ ಮಾಡಿದ್ರು. ಸಿಎಂಗೆ ಯಾಕಿಷ್ಟು ಆತಂಕ? ಸಾಮಾನ್ಯ ವ್ಯಕ್ತಿಯನ್ನು ಕೂಡ ಸಾಕ್ಷಿ ಕೇಳ್ತಾರೆ. ನೀವು ಬಹಳ ಪ್ರಾಮಾಣಿಕ ವ್ಯಕ್ತಿ, ತನಿಖೆ ಕೊಡಿ, ಸರ್ಕಾರಕ್ಕೆ ಸವಾಲ್ ಹಾಕಿದ್ದಾರೆ ಮಾಜಿ ಸಚಿವ ಅಶ್ವಥ್ ನಾರಾಯಣ್. ಇಲ್ದೇದ್ ಕೇಳಿದಾರ? ಅವರೇ ಪಾಪ ಕೆಂಪಣ್ಣ ಆಯೋಗ, ಯಾರು ಕೇಳೋ ಮುಂಚೆನೆ ಕೆಂಪಣ್ಣ ಆಯೋಗನ ಆಜ್ಞೆ ಮಾಡಿದಂತ ಬಹಳ ಪ್ರಾಮಾಣಿಕ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯನವರು. ಬಹಳ ಪ್ರಾಮಾಣಿಕರು. ಯಾಕಪ್ಪ ಇಷ್ಟು ಜಗ್ತಾ ಇದಾರೆ? 400 ಕೋಟಿ ಕೆಲಸ ಕಾಮಗಾರಿ ಕೊಟ್ಟಿದ್ದೀರಾ, 270 ಕೋಟಿನ 300 ಕೋಟಿನ ಎಷ್ಟು ಕಾಮಗಾರಿ ಮೂಡಾದಲ್ಲಿ ಕೊಟ್ಟಿದ್ದೀರಾ. ಅದನ್ನು ಬಗ್ಗೆ ಕೇಳಿದ್ರೆ ಪಾಪ ಜಗ್ತಾ ಇರ್ತಾರೆ. ಯಾಕಪ್ಪ ಇಷ್ಟು ಜಗ್ತೀರಾ? ಯಾಕಿಷ್ಟು ಆತಂಕ? ಏನು ಸಾಮಾನ್ಯ ಮನುಷ್ಯನು ಮಾಹಿತಿನ ಕೇಳ್ತಾರೆ, ಅದರಲ್ಲೂ ವಿಶೇಷವಾಗಿ ಹೈಯೆಸ್ಟ್ ಅಥಾರಿಟಿ ಒಬ್ರು ರಾಜ್ಯಪಾಲರು ಕೇಳ್ತಾ ಇದ್ದಾರೆ. ಕೂಡಕ್ಕೆ ಯಾಕೆ ಎದಿರ್ತಾ ಇದ್ದೀರಾ? ಎಲ್ಲ ಪಾಪ ನೀವೆಲ್ಲ ಬಹಳ ಪ್ರಾಮಾಣಿಕರು, ಸತ್ಯವಂತರು. ಕೊಡಿ ತನಿಖೆಯನ್ನು ಕೊಡಿ. ಬಹಳ ಸತ್ಯತೆಯನ್ನ ತಿಳ್ಕೊಳ್ಳುವಂಥದ್ದು ಎಲ್ಲರಿಗೂ ಆಗುತ್ತೆ. ಇಲ್ದೇದ್ ಕೇಳಿದಾರ? ಅವರೇ ಪಾಪ ಕೆಂಪಣ್ಣ ಆಯೋಗ, ಯಾರು ಕೇಳೋ ಮುಂಚೆನೆ ಕೆಂಪಣ್ಣ ಆಯೋಗನ ಆಜ್ಞೆ ಮಾಡಿದಂತ ಬಹಳ ಪ್ರಾಮಾಣಿಕ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯನವರು. ಬಹಳ ಪ್ರಾಮಾಣಿಕರು. ಯಾಕಪ್ಪ ಇಷ್ಟು ಜಗ್ತಾ ಇದಾರೆ? 400 ಕೋಟಿ ಕೆಲಸ ಕಾಮಗಾರಿ ಕೊಟ್ಟಿದ್ದೀರಾ, 270 ಕೋಟಿನ 300 ಕೋಟಿನ ಎಷ್ಟು ಕಾಮಗಾರಿ ಮೂಡಾದಲ್ಲಿ ಕೊಟ್ಟಿದ್ದೀರಾ. ಅದನ್ನು ಬಗ್ಗೆ ಕೇಳಿದ್ರೆ ಪಾಪ ಜಗ್ತಾ ಇರ್ತಾರೆ. ಯಾಕಪ್ಪ ಇಷ್ಟು ಜಗ್ತೀರಾ? ಯಾಕಿಷ್ಟು ಆತಂಕ? ಏನು ಸಾಮಾನ್ಯ ಮನುಷ್ಯನು ಮಾಹಿತಿನ ಕೇಳ್ತಾರೆ, ಅದರಲ್ಲೂ ವಿಶೇಷವಾಗಿ ಹೈಯೆಸ್ಟ್ ಅಥಾರಿಟಿ ಒಬ್ರು ರಾಜ್ಯಪಾಲರು ಕೇಳ್ತಾ ಇದ್ದಾರೆ. ಕೂಡಕ್ಕೆ ಯಾಕೆ ಎದಿರ್ತಾ ಇದ್ದೀರಾ?